ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಂದ ಡೈಲಿ ವ್ಲಾಗ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದ ನಾನು ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಶುಕ್ರವಾರ, ಹಾಗೆ ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ವ್ಲಾಗ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ನಮ್ಮ ಮನೆ ದೇವರು ಶ್ರೀ ಶಾಂಭವಿ ಮಹಾದೇವಿ. ಸೊ ದೇವಿ ಪಾರಾಯಣವನ್ನು ಮಾಡ್ತೀವಿ ನಾವು. ಸೊ ಇವತ್ತು ಶುಕ್ರವಾರ, ದೇವಿಲಿದ್ದರೆ ನಾನು ಬ್ಲಾಗ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡು ಭಾಳ ಸಲ ಒಂದೆರಡು ಸಲ ವೀಡಿಯೋ ಮಾಡಿದ್ದೆ, ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡೋಣ, ಕಂಟಿನ್ಯೂ ಮಾಡೋಣ. ಯಾಕಂದರೆ ಮದುವೆ ಸೀಸನ್ ಇರೋದ್ರಿಂದ ತುಂಬ ಜಾಸ್ತಿ ವರ್ಕ್ ಇತ್ತು. ಸೊ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತಾಯಿಯನ್ನು ಎಲ್ಲರೂ ನಮಸ್ಕರಿಸಿ, ಓಕೆನಾ? ಇವಾಗ ನಾನು ತೋರಿಸ್ತಾ ಇದ್ದೀನಿ ಏನೆಲ್ಲ ವರ್ಕ್ ಇದೆ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ದೇವ್ರದ್ದು ಮನೆ, ಅಡುಗೆ ಮನೆ ಅಂಥೇಳಿ. ಹಾಗೆಯೇ ಇದನ್ನು ತೋರಿಸ್ತಾ ಇದೆ ನೋಡಿ. ಇದು ನನ್ನ ಮಗನ ಬೈಕ್. ಸೊ ಅವನು ಆಸೆ ಪಟ್ಟು ತರಿಸ್ಕೊಂಡಿರೋದು. ಇದ್ರದ್ದು ಕಾಸ್ಟ್ ಏನು ಇತ್ತು ಅಂಥೇಳಿ ಇದ್ರದ್ದೇ ಒಂದು ಸಪ್ರೇಟ್ ಬ್ಲಾಗ್ನ ಮಾಡ್ತೀನಿ. ಸೊ ಅದರಲ್ಲಿ ಎಲ್ಲ ಹೇಳ್ತೀನಿ. ನಿಮಗೆ ಯಾರಿಗಾದರೂ ಬೇಕಿತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದ್ರ ಬಗ್ಗೆ ಖಂಡಿತವಾಗ್ಲೂ ವೀಡಿಯೋನ ಮಾಡ್ತೀನಿ. ಸೊ ಇವತ್ತಿನ ಇದೆಲ್ಲ ಎಸ್ಟರ್ಡೇ ಕಂಪ್ಲೀಟ್ ಆಗಿರೋದು ನಿಮಗೆ ತೋರಿಸ್ತಾ ಇದ್ದೀನಿ. ಎಸ್ಟರ್ಡೇ ಬಂದುಬಿಟ್ಟು ಏನೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅಂಥೇಳಿ. ಸೊ ಸಾದಾ ಬ್ಲೌಸ್ಗಳಿದ್ದು, ಸಾದಾ ಬ್ಲೌಸ್ ಯಾರೂ ಬೊಟಿಕ್ನಲ್ಲಿ ಹೊಲಿತಾರೆ ಏನೋ ಗೊತ್ತಿಲ್ಲ ನನಗೆ. ಸೊ ಇದು ಬಂದುಬಿಟ್ಟು ಬ್ಲ್ಯಾಕ್ ಸಾದಾ ಬ್ಲೌಸು. ಪೈಪಿಂಗ್ ನೋಡಿ, ಪೈಪಿಂಗ್ ಈ ಥರ ಬಂದಿದೆ. ಇದು ಒಂದು ಸಾದಾ ಬ್ಲೌಸ್ ಇದೆ, ಪಿಂಕ್ ಆ್ಯಂಡ್ ಬ್ಲ್ಯಾಕ್. ಇದು ಲೈನಿಂಗ್ ಬ್ಲೌಸ್ ಇದೆ, ಸಿಂಪಲ್ ಆಗಿದೆ, ಏನೂ ಇಲ್ಲ. ಜಸ್ಟ್ ಲೇಸ್ ಹಚ್ಚಿ ಅಂತ ಹೇಳಿದರು. ನಾನೇನು ಮಾಡಿದೆ, ಲೇಸ್ ಹಚ್ಚಿ ಅಂತ ಹೇಳಿದ್ರಲ್ವ, ಸೊ ತಿರುವಿ ಹಾಕಿ ಈ ಥರ ಕಿನಾರಿ ಕೊಟ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದು ಬಂದುಬಿಟ್ಟು 3 ಒಬ್ರದ್ದೇ ಬ್ಲೌಸು. ಈ ಬ್ಲೌಸ್ ನೋಡಿ, ಇದು ಸ್ವಲ್ಪ ಇದು ಬೇರೆಯವ್ರದ್ದು. ಸ್ವಲ್ಪ ಇದಕ್ಕೆ ಪೈಪಿಂಗನ್ನು ಮಾಡಿದ್ದೀನಿ. ಯಾಕಂದರೆ ಅವರು ಹೇಳಿದರು ಸ್ಲೀವ್ಸಿಗೆ ಕೂಡ ಪೈಪಿಂಗ್ ಬೇಕಂತ ಹೇಳಿದರು. ನೋಡಿ ಪೈಪಿಂಗ್ ಹೇಗಿದೆ ಅಂಥೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲೇ ಹೇಳಿ. ಯಾಕಂದರೆ ನನಗೆ ಮೋಟಿವೇಶನ್ ಆಗುತ್ತೆ. ನೀವು ಒಂದು ಇಬ್ಬರಾದರೂ ಲೈಕ್ ಮಾಡಿದರೆ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ವೀಡಿಯೋ ಮಾಡೋದ್ರಿಂದ ಸ್ವಲ್ಪ ಯಾರು ನೋಡ್ತಿರೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಖಂಡಿತವಾಗ್ಲೂ ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ, ಇವಾಗ ನೋಡಿ ಈ ಬ್ಲೌಸ್ಗೆ ರಾಶಿ ಪಫ್ ಹ್ಯಾಂಡ್ಸ್ನ ಕೊಟ್ಟಿದ್ದೀನಿ. ರಾಶಿ ಪಫ್ ಹ್ಯಾಂಡ್ಸ್ ಅಂದರೆ ಏನಿಲ್ಲ, ಜಸ್ಟ್ ಮೇಲ್ಗಡೆ ಒಂದು 2 ರಿಂದ 3 ಪಫ್ ಬಂದಿರುತ್ತೆ ನೋಡಿ. ಈ ಥರ ಇಟ್ಟರೆ ಈಗ ಕಾಣಿಸುತ್ತೆ ನೋಡಿ, ಹೀಗಿದೆ. ಒಂದು 2-3 ನಿಲಿಗೆ ಕೊಟ್ಟಿದ್ದೀನಿ. ಸೊ ಜಾಸ್ತಿ ಬೇಡ ಅಂತ ಹೇಳಿದರು. ಹಾಗಾಗಿ ಸೆಂಟ್ರ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿದೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಸೆಂಟ್ರ್ ಪಾಯಿಂಟ್. ಅದರಲ್ಲಿ ಈ ಕಡೆ 3 ನಿಲಿಗೆ, ಆ ಕಡೆ 3 ನಿಲಿಗೆ ಕೊಟ್ಟಿದ್ದೀನಿ. ಜಸ್ಟ್ ಲೈಟ್ ಪಫ್ ಇರಲಿ ಅಂತ ಹೇಳಿದ್ರು ಅವರು. ನೋಡಿ ಪೈಪಿಂಗ್ ಕೂಡ ಹೇಗೆ ಬಂದಿದೆ ಅಂತ ಹೇಳಿ. ಈ ಸೈಡ್ ಫ್ರಂಟ್ ಸೈಡ್ ಪೈಪಿಂಗ್ ಆ್ಯಂಡ್ ಬ್ಯಾಕ್ ಸೈಡ್ನು ಕೊಟ್ಟಿದ್ದೀನಿ ನೋಡಿ. ಬ್ಯಾಕ್ ಸೈಡ್ ಹೇಗಿದೆ ಅಂಥೇಳಿ ಒಂದು ಕೈಯಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ, ಬಟ್ ಈಗ ನೋಡಿ ಹೇಗೆ ಕಾಣಿಸ್ತಿದೆ ಅಂಥೇಳಿ. ಪೈಪಿಂಗ್ ಆಗಿರ್ಬೋದು ನಿಮಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ರಾಶಿ ಪಫ್ ಹ್ಯಾಂಡ್ಸ್ ಇದೊಂದು ಬ್ಲೌಸ್ ಸ್ಟಿಚ್ ಆಯಿತು. ಇದು ಬೇರೆಯವ್ರದ್ದು. ಇದೊಂದು ನೆಕ್ಸ್ಟ್ ಅಗೇನ್ ಅವ್ರದ್ದು ಇನ್ನೂ ಒಂದು 3 ಬ್ಲೌಸಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಅವ್ರು ಸೇಮ್ ಪ್ಯಾಟರ್ನೇ ಹೇಳಿದ್ದು, ಪೈಪಿಂಗ್ ಕೊಡಿ. ಬಾರ್ಡ್ರ್ ಇತ್ತಿದ್ರಲ್ಲಿ ಬಾರ್ಡ್ರ್ ಕ್ಯಾನ್ಸಲ್ ಮಾಡಿದ್ರು ಅವರು. ತೋಳಿಗೇನು ಬಾರ್ಡ್ರ್ ಬೇಡ, ಸ್ಲೀವ್ಸ್ಗೆ ಅಂದರೆ ತೋಳು ಅಂತಂದ್ರೇನು ಸ್ಲೀವ್ಸ್ಗೆ ಏನು ಬಾರ್ಡ್ರ್ ಬೇಡ ನಮಗೆ, ಜಸ್ಟ್ ಒಂದು ಪೈಪಿಂಗ್ ಕೊಡಿ ಅಂತ ಹೇಳಿದರು. ನಾನು ಬಾರ್ಡ್ರೆಲ್ಲ ಹಾಕೋಣಲ್ಲ, ಬರೀ ಪೈಪಿಂಗ್ ಕೊಡಿ, ನೀವು ಚೆನ್ನಾಗಿ ಮಾಡ್ತೀರಾ ಪೈಪಿಂಗ್ ಅಂತ ಹೇಳಿದರು. ಪೈಪಿಂಗ್ ಹಾಗಾಗಿ ಅವರಿಗೆ ಒಂದು ಅವ್ರದ್ದು ಅಳತೆ ಬ್ಲೌಸ್ನ ತೋರಿಸ್ತಾ ಇದ್ದಾನೆ. ಇದು ನಾನು ಹೊಂದಿರ್ತಕ್ಕಂಥ ಬ್ಲೌಸು. ಅವರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂತ ಈ ಬ್ಲೌಸು. ಪೈಪಿಂಗ್ ಆಗಿರ್ಬೋದು, ಫಿಟ್ಟಿಂಗ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಇದೇ ಅವ್ರು ಅಳತೆ ಕೊಟ್ಟಿರ್ತಕ್ಕಂಥ ಬ್ಲೌಸು. ಇದನ್ನು ನಾನು ಸ್ಟಿಚ್ ಮಾಡಿದ್ದೆ. ಸೊ ಇದು ಅವರಿಗೆ ಕಂಫರ್ಟ್ ಆಗಿತ್ತು. ಕಸ್ಟಮರ್ಸ್ ಅವರೇನಾದರೂ ಹೇಳಿದರೆ ನಮಗೆ ಅಷ್ಟು ಖುಷಿ ಆಗುತ್ತಲ್ವ, ಚೆನ್ನಾಗಿದೆ ಅಂತಂದರೆ. ಅದಕ್ಕಿಂತ ಖುಷಿ ಯಾವುದೂ ಇಲ್ಲ. ಇದನ್ನೇ ಅಳತೆ ಕೊಟ್ಟಿದ್ದರು, ಇದರ ತಕ್ಕಂಗೆ ಬ್ಲೌಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅವ್ರದ್ದು 3 ಸಾರಿ ಬ್ಲೌಸಸ್ ಇದ್ದವು. ವಿತೌಟ್ ಬಾರ್ಡರ್ ಹೇಳಿದರು, ಹಾಗೆಯೇ ವಿತೌಟ್ ಬಾರ್ಡರ್ನೇ ಸ್ಟಿಚ್ ಮಾಡಿ ವಿತ್ ಪೈಪಿಂಗ್ನ ಮಾಡಿದ್ದೀನಿ. ಇದಕ್ಕೇನು ಸ್ಲೀವ್ಸ್ ಇಲ್ಲ, ಸಾದಾ ಸ್ಲೀವ್ಸೇ. ಅದಕ್ಕೊಂದೇ ಹೇಳಿದರು, 3ರಲ್ಲಿ ಯಾವುದಕ್ಕಾದರೂ ಸ್ಟಿಚ್ ಮಾಡಿ ನಿಮ್ಮ ಇಷ್ಟ ಅಂತ ಹೇಳಿದರು. ನಾನು ಅದಕ್ಕೆ ಚೆನ್ನಾಗಿ ಕಾಣಿಸೋದು ಅಂತೇಳಿ ಅದು ಮಾಡಿದ್ದೆ. ಇದು ನೋಡಿ, ಇದಕ್ಕೆ ಈ ಕಲರ್ ಮಾಡಿದ್ದೀನಿ. ಬಾರ್ಡ್ರು ಇದೇ ಕಲರ್ ಇತ್ತು, ಹಾಗಾಗಿ ಪೈಪಿಂಗ್ನು ಕೂಡ ನಾನು ಇದೇ ಕಲರ್ದು ಪೈಪಿಂಗನ್ನು ಮಾಡಿದ್ದೀನಿ. ಸ್ಲೀವ್ಸಿಗೆ ಕೂಡ ಪೈಪಿಂಗನ್ನು ಮಾಡಿದ್ದೀನಿ ನೋಡಿ. ಈ ಥರ ಇದೆ.
ಬ್ಯಾಕ್ ಸೈಡ್ನೂ ಸಹ ಈ ಥರ ಪೈಪಿಂಗ್ ಕೊಟ್ಟಿದ್ದೀನಿ. ಓಕೆನಾ, ನೋಡ್ಬೋದು ಇಲ್ಲಿದೆ. ಇಷ್ಟು ಇದು ಬಂದುಬಿಟ್ಟು ಇದೊಬ್ಬರದು ಇವು 3 ಬ್ಲೌಸು ಇದು ಎಸ್ಟರ್ಡೇ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಸೊ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಇಟ್ಕೊಂಡೆ, ಬಟ್ ಆಗಿಲ್ಲ. ಇದಕ್ಕೆ ಹ್ಯಾಂಗಿಂಗ್ಸ್ ಹಚ್ಕೋಬೇಕಿತ್ತು. ನಾನು ಸ್ಟಿಚ್ ಮಾಡಿದ್ದೇನೆ, ಇದನ್ನು ತೋರಿಸ್ತಾ ಇದ್ದೇನೆ. ನೆಕ್ಸ್ಟ್ ಮಾಡಿದ್ದನ್ನು ತೋರಿಸ್ತೀನಿ. ಇದು ನಾನು ಸ್ಟಿಚ್ ಮಾಡಿರ್ತಿದ್ದೆ. ನೆಕ್ಸ್ಟ್ ಇದನ್ನು ಹೇಗೆ ಮಾಡ್ತಿದ್ದೀನಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇದು ಸೀರೆಗೆ ಗೊಂಡೆ ಹಾಕೋಯಿದ್ವು. ಸೊ ಅದನ್ನು ಒಂದು 3 ಡೇಸ್ ಬ್ಯಾಕ್ ಕಂಪ್ಲೀಟ್ ಮಾಡಿದ್ದೀನಿ. ಅದು ಇಲ್ಲೇ ಇಟ್ಟಿದ್ದೀನಿ, ಕ್ಲೀನ್ ಮಾಡಬೇಕು. ಇವೆಲ್ಲ ಪೈಪಿಂಗ್ ಉಳಿದಿದ್ದು ಬಟ್ಟೆಗಳು. ಸೊ ಇವತ್ತಿನ ಕೆಲಸ ಏನಂತೇಳಿ ನೋಡೋಣ. ನಿನ್ನೆದಾಯ್ತಲ್ವ, ಸೊ ನಾನು ನಿನ್ನೆ ವೀಡಿಯೋ ಮಾಡಿಲ್ಲ ಅಂಥೇಳಿ ನಿನ್ನೆದೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋನ ಏನೇನು ಮಾಡಬೇಕು ಅಂಥೇಳಿ ಇವತ್ತಿನೊಂದು ಚೆಕಪ್ ವೀಡಿಯೋನ ನೋಡ್ಕೊಂಡು ಬಂದ್ಬಿಡೋಣ. ಇದು ಆಗುತ್ತಾ ಇಲ್ಲ ಅಂಥೇಳಿ ನಾಳಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಸ್ಕೂಲ್ ಯೂನಿಫಾರ್ಮ್, ಕಾಲೇಜ್ ಯೂನಿಫಾರ್ಮ್ ಡ್ರೆಸ್ಸಸ್ ಇವು. ಇಬ್ಬರು ಹುಡುಗಿಯರು ತಂದು ಕೊಟ್ಟಿದ್ರು. ಇದು ನಮ್ಮೂರಲ್ಲ, ರಾಯಚೂರಲ್ಲಿ ಕಾಲೇಜ್ಗೆ ಹೋಗ್ತಾರೆ. ಸೊ ಅವ್ರದ್ದು ಕಾಲೇಜಿಂದು ಮೇಲಿನ ಟಾಪು, ಹಾಗೆಯೇ ಪ್ಯಾಂಟನ್ನು ನಾನು ಕಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಅಳತೆ ಕೊಟ್ಟಿದ್ದಾರೆ. ಈ ಥರ ಕಲರ್ ಇಟ್ಟು ಸ್ಟಿಚ್ ಮಾಡಬೇಕು ಅಂತ ಹೇಳಿದರು. ಸೊ ಅದನ್ನು ಸ್ಟಿಚ್ ಮಾಡಬೇಕು. ಹಾಗೆಯೇ ಇವ್ರದ್ದು ಬ್ಲೌಸ್ ಕೊಡೋದಿತ್ತು. 2 ಸಾದಾ ಬ್ಲೌಸ್ ಇದೆ, 1 ಲೈನಿಂಗ್ ಬ್ಲೌಸ್ ಇದೆ. ಇವ್ರದ್ದು ಗೊಂಡೆ ಹಾಕೋದಿತ್ತು, ಗೊಂಡೆನೂ ಕಂಪ್ಲೀಟ್ ಮಾಡಿದ್ದೀನಿ. ಇವ್ರದ್ದು ಕಂಪ್ಲೀಟ್ ಮಾಡಿದ್ಮೇಲೆ ವಿತ್ ಗೊಂಡೆ ಹಾಗೆ ಇವ್ರ ಬ್ಲೌಸನ್ನ ತೋರಿಸ್ತೀನಿ. ಸೊ ಇದಕ್ಕೆ ಟಾಪ್ನ ಏನು ಕಟ್ ಮಾಡಿಲ್ಲ, ನಾನು ಕಟ್ ಮಾಡಬೇಕು. ಪ್ಯಾಂಟ್ಗಳನ್ನು ಕಟ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಸ್ಟಿಚ್ ಮಾಡಬೇಕು, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಒಂದು ಪ್ಯಾಂಟ್ ಕಟ್ ಮಾಡಿದ್ದೀನಿ, ಇನ್ನೊಂದು ಪ್ಯಾಂಟ್ ಆ ಸೈಡ್ ಇದೆ. ಇದನ್ನು ಸ್ಟಿಚ್ ಮಾಡಿದ್ಮೇಲೆ ಅದನ್ನು ತೋರಿಸ್ತಿದ್ದೀನಿ. ಹಾಗೆಯೇ ಪ್ಯಾಂಟಿಗೆ ಹಚ್ಕೊಳ್ಳೋಕ್ಕೆ ಕೆಳಗಡೆ ಏನು ಪಟ್ಟಿ ಮಾಡ್ತೀವಲ್ವ, ಈ ಥರ ರೋಲ್ ಸಿಗುತ್ತೆ ನೋಡಿ. ಈ ಥರ ರೋಲ್ ಸಿಗುತ್ತೆ ಅನಿಸಲ್ಲ, ಈ ಥರ ರೋಲ್ ಸಿಗುತ್ತೆ. ಇದನ್ನು ಪ್ಯಾಂಟಿಗೆ ಹಚ್ಕೋಬೇಕು. ಈ ಥರ ನೋಡಿ, ಈ ಥರ ರೋಲ್ ಸಿಗುತ್ತಲ್ವ, ನಮಗೆ ಈಸಿಯಾಗಿ ಮುಗಿದೋಗುತ್ತೆ. ಸೊ ಇವಾಗ ಸ್ಟಿಚಿಂಗನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಆಯಿತು, ಏನು ಕತೆ ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋಸ್ನಲ್ಲಿ ತೋರಿಸ್ತಾ ಇದ್ದೀನಿ, ಸ್ಟಿಚ್ ಮಾಡ್ಕೊತ. ಓಕೆನಾ, ಇಲ್ಲಿವರೆಗೂ. ಇವಾಗ ನೋಡಿ, ನಾನು ನನ್ನ ಶಾಪ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಯಾಕಂದರೆ ಇದು ನಾನು ಸ್ಟಾರ್ಟಿಂಗ್ ಬ್ಲಾಗ್ ಆಗಿರೋದ್ರಿಂದ 2ನೇ ರೂಮ್ನಲ್ಲಿ ನಾನು ಏನು ಸ್ಟಿಚಿಂಗ್ ಏನು ಇಟ್ಟಿದ್ನಲ್ಲ. ಸೊ ಇದು ಬಂದುಬಿಟ್ಟು ಎಂಟ್ರೆನ್ಸ್ ನನ್ನ ಶಾಪು. ಸೊ ಎಂಟ್ರೆನ್ಸ್ ಇಲ್ಲಿದೆ. ಇನ್ನು ಡೀಟೇಲ್ ಆಗಿ ಆಮೇಲೆ ನೆಕ್ಸ್ಟ್ ಹೇಳ್ತಿದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಧೂಪನ್ನು ಹಚ್ಚಿದ್ದೀನಿ ನೋಡಿ, ಇಷ್ಟು ಎಲ್ಲ ಇದೆ. ಸೊ ಅಲ್ಲಿ ನಾನು ಸ್ಟಿಚಿಂಗ್ ಕುಂದಿರ್ತಕ್ಕಂಥದ್ದು. ಸೊ ಇನ್ನೂ ಇಲ್ಲದೆ ನಿಮಗೆ ನನ್ನ ಶಾಪ್ನ ವ್ಯೂನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.